ಒಂದಾನೊಂದು ಕಾಲದಲ್ಲಿ ಬೆಟ್ಟಗಳ ನಡುವೆ ಇರುವ ಒಂದು ವಿಲಕ್ಷಣ ಹಳ್ಳಿಯಲ್ಲಿ ಕೈಲಾಶ್ ಎಂಬ ಸಹೃದಯ ರೈತ ವಾಸಿಸುತ್ತಿದ್ದ. ಕೈಲಾಶ್ ಅವರು ತಮ್ಮ ಹೊಲಗಳಲ್ಲಿ ದಣಿವರಿಯಿಲ್ಲದೆ ಮಣ್ಣನ್ನು ಉಳುಮೆ ಮತ್ತು ಪ್ರೀತಿ ಮತ್ತು ಸಮರ್ಪಣಾ ಭಾವದಿಂದ ಬಿತ್ತನೆ ಮಾಡಿದರು. ಒಂದು ದಿನ ಕೈಲಾಸನು ಸುಡುವ ಸೂರ್ಯನ ಕೆಳಗೆ ಕೆಲಸ ಮಾಡುತ್ತಿದ್ದಾಗ ಒಂದು ಸಣ್ಣ ಗುಬ್ಬಚ್ಚಿ ಅವನನ್ನು ಹತ್ತಿರದ ಮರದಿಂದ ನೋಡಿತು. ದಣಿದ ರೈತನ ಬಗ್ಗೆ ಕನಿಕರಪಟ್ಟು ಗುಬ್ಬಚ್ಚಿ ಕೆಳಗೆ ಹಾರಿ ಕೈಲಾಸನಿಗೆ ತನ್ನ ಕೆಲಸದಲ್ಲಿ ಸಹಾಯ ಮಾಡಿತು. ಗುಬ್ಬಚ್ಚಿಯ ಅನಿರೀಕ್ಷಿತ ನೆರವಿಗೆ ಕೃತಜ್ಞತೆ ಸಲ್ಲಿಸಿದ ಕೈಲಾಶ್ ಮುಗುಳ್ನಗುತ್ತಾ ಪುಟ್ಟ ಹಕ್ಕಿಗೆ ಧನ್ಯವಾದ ಹೇಳಿದ. ಆ ದಿನದಿಂದ ಕೈಲಾಸನು ತನ್ನ ಕೃತಜ್ಞತೆಯನ್ನು ತೋರಿಸುತ್ತಾ ಗುಬ್ಬಚ್ಚಿಗಾಗಿ ತನ್ನ ಹೊಲದಲ್ಲಿ ಬೀಜಗಳ ಬಟ್ಟಲನ್ನು ಇಡುವುದನ್ನು ಖಚಿತಪಡಿಸಿದನು. ಸಮಯ ಕಳೆದಂತೆ ಕೈಲಾಶ್ ಅವರ ಕಾಳಜಿ ಮತ್ತು ದಯೆಯಿಂದ ಗುಬ್ಬಚ್ಚಿ ಬಲವಾಗಿ ಮತ್ತು ಆರೋಗ್ಯಕರವಾಗಿ ಬೆಳೆಯಿತು. ಆದರೆ ಒಂದು ದಿನ ಕಪ್ಪು ಮೋಡಗಳು ಆಕಾಶದಲ್ಲಿ ಒಟ್ಟುಗೂಡಿದವು, ಸನ್ನಿಹಿತವಾದ ಚಂಡಮಾರುತವನ್ನು ತಿಳಿಸುತ್ತದೆ. ಚಂಡಮಾರುತದ ಪ್ರಕೋಪವನ್ನು ತಡೆದುಕೊಳ್ಳುವುದಿಲ್ಲ ಎಂದು ತಿಳಿದ ಕೈಲಾಶ್ ತನ್ನ ಬೆಳೆಗಳ ಬಗ್ಗೆ ಚಿಂತಿಸಿದನು. ಕೈಲಾಸನ ಸಂಕಟವನ್ನು ಗ್ರಹಿಸಿದ ಗುಬ್ಬಚ್ಚಿ ತನ್ನ ಕೊಕ್ಕಿನಲ್ಲಿ ಸಣ್ಣ ಎಲೆಯನ್ನು ಹೊತ್ತುಕೊಂಡು ಅವನ ಕಡೆಗೆ ಹಾರಿಹೋಯಿತು. ಗುಬ್ಬಚ್ಚಿಯು ಎಲೆಯನ್ನು ಕೈಲಾಸನ ಕೈಯಲ್ಲಿ ಇರಿಸಿತು, ಒಂದೇ ಬೀಜವನ್ನು ಹೊಂದಿರುವ ಎಲೆ. ಗುಬ್ಬಚ್ಚಿಯ ಸನ್ನೆಯಿಂದ ಚಲಿಸಿದ ಕೈಲಾಶ್ ಉತ್ತಮವಾದುದನ್ನು ನಿರೀಕ್ಷಿಸುತ್ತಾ ಸಣ್ಣ ಮಣ್ಣಿನಲ್ಲಿ ಬೀಜವನ್ನು ನೆಟ್ಟನು. ಚಂಡಮಾರುತವು ಉಲ್ಬಣಗೊಳ್ಳುತ್ತಿದ್ದಂತೆ ಆಕಾಶದಾದ್ಯಂತ ಮಿಂಚು ಹರಿದಾಡಿತು. ಕೈಲಾಸ ಮತ್ತು ಗುಬ್ಬಚ್ಚಿ ಆಶ್ರಯವನ್ನು ಪಡೆದರು, ಭರವಸೆ ಮತ್ತು ಪ್ರಾರ್ಥನೆ. ಚಂಡಮಾರುತವು ಅಂತಿಮವಾಗಿ ಕಡಿಮೆಯಾದಾಗ ಮತ್ತು ಸೂರ್ಯನು ಮೋಡಗಳನ್ನು ಭೇದಿಸಿದಾಗ ಕೈಲಾಶ್ ತನ್ನ ಬೆಳೆಗಳನ್ನು ಪರೀಕ್ಷಿಸಲು ಧಾವಿಸಿದನು. ಅವನ ಆಶ್ಚರ್ಯಕ್ಕೆ, ವಿನಾಶದ ನಡುವೆ ಗುಬ್ಬಚ್ಚಿ ನೆಟ್ಟ ಬೀಜವು ಒಂದೇ ಗಟ್ಟಿಮುಟ್ಟಾದ ಸಸಿ ನಿಂತಿತು. ಕೃತಜ್ಞತೆಯಿಂದ ಮುಳುಗಿದ ಕೈಲಾಶ್ ಗುಬ್ಬಚ್ಚಿಯನ್ನು ಅಪ್ಪಿಕೊಂಡರು, ಅದರ ನಿಸ್ವಾರ್ಥ ದಯೆಗಾಗಿ ಧನ್ಯವಾದ ಹೇಳಿದರು. ಗುಬ್ಬಚ್ಚಿಯ ಕೊಡುಗೆಗೆ ಧನ್ಯವಾದಗಳು. ಕೈಲಾಶ್ನ ಹೊಲಗಳು ಮತ್ತೊಮ್ಮೆ ಸಮೃದ್ಧವಾದ ಬೆಳೆಗಳಿಂದ ಸಮೃದ್ಧವಾಗಿವೆ. ಮತ್ತು ಇನ್ನೊಂದು ದಿನದಲ್ಲಿ ಸೂರ್ಯ ಮುಳುಗುತ್ತಿದ್ದಂತೆ ಕೈಲಾಶ್ ಮತ್ತು ಗುಬ್ಬಚ್ಚಿ ಪರಸ್ಪರ ಬೀಳ್ಕೊಟ್ಟರು, ಅವರ ಬಂಧ ಹಿಂದೆಂದಿಗಿಂತಲೂ ಗಟ್ಟಿಯಾಗಿದೆ. ಮತ್ತು ಆದ್ದರಿಂದ ಕೃತಜ್ಞತೆಯ ಗುಬ್ಬಚ್ಚಿಯ ಕಥೆಯು ನಮಗೆ ದಯೆ, ಎಷ್ಟೇ ಚಿಕ್ಕದಾದರೂ ವ್ಯತ್ಯಾಸವನ್ನುಂಟು ಮಾಡುತ್ತದೆ ಎಂದು ನಮಗೆ ಕಲಿಸುತ್ತದೆ.